ರಿಪಬ್ಲಿಕ್ ಸೇನಾ ರಾಜ್ಯ ಸಮಿತಿ ಸಭೆ ಯಶಸ್ವಿ. ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ. ನಗರದ ಸರ್ಕಾರಿ ಸರ್ಕಿಟ್ ಹೌಸ್ನಲ್ಲಿ ರಿಪಬ್ಲಿಕ್ ಸೇನಾ ಸಂಘಟನೆಯ ರಾಜ್ಯ ಸಮಿತಿ ಸಭೆ ಹಾಗೂ ನೂತನ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಬಳಿಕ ಜಿಲ್ಲಾ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಸಂಘಟನೆಯನ್ನು ಗ್ರಾಮ ಮಟ್ಟದವರೆಗೆ ವಿಸ್ತರಿಸುವಂತೆ ಕರೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ನಾಯಕರು, ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆ, ಸಮಾಜದ ಶೋಷಿತರಿಗೆ ನ್ಯಾಯ ದೊರಕಿಸುವುದು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಯುವಜನರಲ್ಲಿ ಸಾಮಾಜಿಕ ಜವಾಬ್ದಾರಿ ಹಾಗೂ ನಾಯಕತ್ವ ಬೆಳೆಸುವುದು ಹಾಗೂ ಜನಪರ ಯೋಜನೆಗಳು ಅರ್ಹರಿಗೆ ತಲುಪುವಂತೆ ಕಾರ್ಯನಿರ್ವಹಿಸುವುದು ಸಂಘಟನೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂದು ತಿಳಿಸಿದರು. ನೂತನ ಜಿಲ್ಲಾಧ್ಯಕ್ಷರು ಮಾತನಾಡಿ, ಜಿಲ್ಲೆಯ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಶಾಂತಿ, ಸೌಹಾರ್ದತೆ ಮತ್ತು ನ್ಯಾಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ತಂಡದೊಂದಿಗೆ ನಿರಂತರವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮುಖಂಡರು, ಜಿಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಗಣ್ಯರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭಾಶಯ ಕೋರಿದರು. ಈಗ ಆಲ್ರೆಡಿ ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ರಾಯಬಾಗ್ ತಾಲೂಕಲ್ಲಿ ಏನ್ ನಮ್ಮ ಬಡ ಜನರಿಗೆ ಸಿಗಬೇಕಾದ ಸವಲತ್ತುಗಳನ್ನ ನಾವು ಒದಗಿಸಿಕೊಟ್ಟಿದ್ದೇವೆ. ಅದ ಪ್ರೂವ್ ಐತಿ, ಎವಿಡೆನ್ಸ್ನು ಅದಾವ. ಈಗ ನಮ್ಮ ಸಂಘಟನೆ ವತಿಯಿಂದ ಬೀದರ್ನಲ್ಲಿ 25-26 ಜನರಿಗೆ ನಾವು ಇದು ಕೊಡ್ಸಿದ್ವಿ ನೌಕರಿ. ನಮ್ಮ ಕೈಯಿಂದ ಆದಷ್ಟೇ ಹೆಲ್ಪ್ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಮೊಮ್ಮಗನಾದಂತ ಆನಂದರಾಜ್ ಅಂಬೇಡ್ಕರ್ ಅವರು 3ನೇ ಅವರು. ಇವ್ರದ್ದು ಉದ್ದೇಶ ಏನಂದ್ರೆ, ಈ ಸಂಘಟನೆ ಉದ್ದೇಶ, ರಿಪಬ್ಲಿಕನ್ ಸೇನೆ ಸಂಘಟನೆ ಉದ್ದೇಶ ಬಹುಜನರ ಹಕ್ಕು ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಏಕೈಕ ಸಾಮಾಜಿಕ ಸಂಘಟನೆ. ಯಾವ ಜಾತಿ ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ಯಾವ ಜನ ಬರ್ತಾರೆ ಈ ಸಂಘಟನೆಗೆ, ಅವರಿಗೆ ನಾವು ತಗೊಂಡು ಈ ಸಂಘಟನೆಯನ್ನು ಬೆಳೆಸ್ತಾ ಇದ್ದೀವಿ. ಅವ್ರ ಕೆಲಸಗಳನ್ನ ಏನೋ ಕುಂದುಕೊರತೆಗಳಿದ್ರೆ ಇದೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ಸಂಘಟನೆ ಜಿಲ್ಲಾದಾಗ ಈ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀವಿ, ಒಂದು ಬ್ಯಾಕಪ್ ಕೊಡುವಂತ ಕೆಲಸ ಮಾಡಿದ್ದೀವಿ. ಮುಂದೆ ಕಾರ್ಯಾಚರಣೆ ಅಥವಾ ಕೆಲಸಗಳು ಹೆಂಗಿರ್ತದೆ ಸಂಘಟನೆ? ಈ ಆಲ್ರೆಡಿ ಇಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಶಂಕರ್ ದೇಶುಕರ್ ಅವರು ಇದ್ರು. ಅವರು ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆದ ತಕ್ಷಣ ಅವರಿಗೆ ಸುತ್ತಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ನಾವು ಹೊಸದಾಗಿ ಈಗ ಅಧ್ಯಕ್ಷರನ್ನು ಮಾಡಿದೀವಿ. ಅವರು ಕೂಡ ಇಂಟೆಲಿಜೆಂಟ್ ಇದ್ದಾರೆ, ಕೆಲಸವನ್ನು ಮಾಡ್ತಾರೆ. ಈಗ ಆಲ್ರೆಡಿ 7-8 ತಾಲೂಕುಗಳನ್ನ ಕವರ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಮೇಲೆ ಅವರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಿದ್ವಿ. ಸಮುದಾಯಗಳನ್ನ ಮನಮುಟ್ಟುವಂತ ಕೆಲಸ ಯಾವ ರೀತಿ ನಾವು ಸಂಘಟನೆ ವತಿಯಿಂದ ಸಮಾಜದಲ್ಲಿ ಏನ್ ಕೆಲಸಗಳು ಆಗಬೇಕು ಅಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ಸಂಘಟನೆ ವತಿಯಿಂದ ಅಲ್ಲಿ ನಿಂತ್ಕೊಂಡು ಆ ಕೆಲಸವನ್ನು ಮಾಡಿಸ್ತೀವಿ. ಶ್ರವಣ್ ಕುರ್ನಿ ಅಂತೇಳಿ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರು.